27 ವರ್ಷಗಳ ವನವಾಸದ ನಂತರ ರಾಷ್ಟ್ರ ರಾಜಧಾನಿಯಲ್ಲಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಗಳನ್ನು ಬಿಜೆಪಿ ಗೆದ್ದುಕೊಂಡಿತು. 8ನೇ ತಾರೀಖೇ ರಿಸಲ್ಟ್ ಬಂದಿತ್ತು. ಈ ಬಹುಮತ ಯಾರಿಗೂ ಬರದೇ ಹೋದರೆ, ಅತಂತ್ರ ಇದ್ದರೆ ಜೋರು ಚಟುವಟಿಕೆಗಳಿರ್ತವೆ. ಹಾಸಿ ಒದ್ಕೊಂಡು ಮಲ್ಕೊಳ್ಳೋಷ್ಟು ಬಹುಮತ ಬಂದುಬಿಟ್ರೆ ಯಾಕೆ ತಲೆ ಕೆಡಿಸ್ಕೊತಾರೆ? ಅದಕ್ಕೆ ನೆನ್ನೆ ತನಕ ಶಾಸಕಾಂಗ ಪಕ್ಷದ ಸಭೆನೂ ಕರೆದಿರಲಿಲ್ಲ ಬಿ ಜೆ ಪಿಯವರು. ನಿಧಾನಕ್ಕೆ ಮಾಡೋಣ ಬಿಡಿ ಅನ್ನೋ ಥರ. ಶಾಸಕಾಂಗ ಪಕ್ಷದ ಸಭೆ ನಿನ್ನೆ ನಡೀತು. ರೇಖಾ ಗುಪ್ತಾ ಅವರನ್ನು ಮುಖ್ಯಮಂತ್ರಿಯನ್ನಾಗಿ, ಅಂದರೆ ಶಾಸಕಾಂಗ ಪಕ್ಷದ ಸಭೆ ನಾಯಕಿಯನ್ನಾಗಿ ಆಯ್ಕೆ ಮಾಡಿತು. ಜೊತೆಗೆ ಪರಮೇಶ್ ವರ್ಮಾ ಉಪನಾಯಕ, ಅರ್ಥಾತ್ ಉಪಮುಖ್ಯಮಂತ್ರಿ. ಅದೇನು ಆ ಪ್ರೋಸೆಸ್ ಆಗಿರೋದಿಲ್ಲ. ಇನ್ನು 5 ಜನ ಸಚಿವರುಗಳು, 12 ಜನ ಸಚಿವರನ್ನು ಮಾಡೋದಕ್ಕೆ ಅವಕಾಶ ಇದೆ. 70 ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು ದಿಲ್ಲಿಯಲ್ಲಿ. ಇವತ್ತು ರಾಮಲೀಲಾ ಮೈದಾನದಲ್ಲಿ ಅದ್ದೂರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಒಂದು ರೀತಿ NDA ಶಕ್ತಿ ಪ್ರದರ್ಶನ ಇದ್ದಂಗಿತ್ತದು. ಮೋದಿ, ಅಮಿತ್ ಶಾ ಅವರೇ ಇದ್ದರು. NDA ಅಧಿಕಾರದಲ್ಲಿರುವ ರಾಜ್ಯಗಳ ಮುಖ್ಯಮಂತ್ರಿಗಳಿದ್ದರು, ಉಪಮುಖ್ಯಮಂತ್ರಿಗಳಿದ್ದರು. ಮೋದಿ ಯಾರ್ಯಾರನ್ನ ಹೆಂಗೆ ಮಾತಾಡಿಸಿದ್ರು ಅನ್ನೋದರ ಮೇಲೆ ಯಾರ್ಯಾರ ಜೊತೆ ಯಾವ್ಯಾವ ಥರ ರ್ಯಾಪೋ ಇದೆ ಅಂತ ಅನಲೈಸ್ ಮಾಡೋದೊಂದು ಪ್ರಯತ್ನ ನಡೀತಾ ಇದೆ. ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡು ಬಂದು ಪವನ್ ಕಲ್ಯಾಣ್ಗೆ ಯಾಕೆ ಶೇಕ್ ಹ್ಯಾಂಡ್ ಕೊಟ್ಟರು ಅಂತ. ದೇವೇಂದ್ರ ಫಡ್ನವೀಸ್ ನೋಡಿ ನಮಸ್ಕಾರ ಮಾಡಿಯೂ ಮಾಡದೇ ಇರೋಂಗೆ ದಾಟ್ಕೊಂಡು ಹೋಗ್ಬಿಟ್ರು ಮೋದಿ. ಈ ರೀತಿಯಾದ ಅನಾಲಿಸಿಸ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಸೋಷಿಯಲ್ ಮೀಡಿಯಾ ಇಂಟ್ರೆಸ್ಟಿಂಗ್ ಇರೋದು. JP ನಡ್ಡಾ ಅವರಿದ್ದಾರೆ, ಚಂದ್ರಬಾಬು ನಾಯ್ಡು, ಅಮಿತ್ ಶಾ, ರಾಜನಾಥ್ ಸಿಂಗ್. ಒಂದು ರೀತಿ ಶಕ್ತಿ ಪ್ರದರ್ಶನ. ಇಷ್ಟೆಲ್ಲ ಘಟಾನುಘಟಿಗಳ ಸಮ್ಮುಖದಲ್ಲಿ ರೇಖಾ ಗುಪ್ತಾ ಅವರು ಜೊತೆಗೆ 7 ಜನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ರೀತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತು. ರೇಖಾ ಗುಪ್ತಾ ದೆಹಲಿಯ ಮುಖ್ಯಮಂತ್ರಿ, ಪರಮೇಶ್ ವರ್ಮಾ DCM, ಆಶೀಶ್ ಸೂದ್, ಮಜಿಂದರ್ ಸಿಂಗ್ ಸಿರ್ಸಾ, ರವೀಂದರ್ ಸಿಂಗ್, ಕಪಿಲ್ ಮಿಶ್ರಾ ಮತ್ತು ಪಂಕಜ್ ಸಿಂಗ್ ಇಷ್ಟು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರೇಖಾ ಗುಪ್ತಾ ಬನಿಯಾ ಸಮುದಾಯ, ದಿಲ್ಲಿಲಿ ಒಂದು 8% ಬನಿಯಾ ಓಟ್ ಇದ್ದಾವೆ. ಒಂದು ಆ 8% ಓಟ್ಗಳನ್ನು ಅಡ್ರೆಸ್ ಮಾಡೋದು, ಇನ್ನೊಂದು ಮಹಿಳೆಯನ್ನು ಮುಖ್ಯಮಂತ್ರಿ ಮಾಡುವ ಮೂಲಕ ಮಹಿಳಾ ಮತದಾರರಿಗೊಂದು ಸಂದೇಶ. ಎಲ್ಲದಕ್ಕಿಂತಲೂ ದೊಡ್ಡ ಗೇಮು ಬಿಹಾರ ವಿಧಾನಸಭಾ ಚುನಾವಣೆ. ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರಕ್ಕೆ ವಿಧಾನಸಭಾ ಚುನಾವಣೆ. ಬಿಹಾರದಲ್ಲಿ ಬನಿಯಾಗಳು OBCಗೆ ಬರ್ತಾರೆ, ಹಿಂದುಳಿದ ವರ್ಗ. ಬಿಹಾರದಲ್ಲಿ ಟೋಟಲ್ 63% ಆಫ್ ವೋಟರ್ಸ್ ಆರ್ OBC. ಇಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಹಾರದಲ್ಲಿ OBCಯಲ್ಲಿರುವ ಬನಿಯಾಗಳನ್ನು ಆಯ್ಕೆ ಮಾಡಿ, ಬನಿಯಾ ಸಮುದಾಯಕ್ಕೆ ಸೇರಿದ ರೇಖಾ ಗುಪ್ತಾರನ್ನು ಆಯ್ಕೆ ಮಾಡಿ ಬಿಹಾರ ವಿಧಾನಸಭಾ ಚುನಾವಣೆಯ ಮೇಲೆ ಪ್ರಭಾವ ಬೀರಬಹುದಾ ಅನ್ನುವ ಲೆಕ್ಕಾಚಾರ BJPಗಿದೆ. ಇದರ ಐಡಿಯಾ ಕೊಟ್ಟಿದ್ದು RSS ಅಂತೆ. RSS ಚಾಯ್ಸ್ ರೇಖಾ ಗುಪ್ತಾ. 1992ರಿಂದಲೂ ABVPಯಲ್ಲಿ ಆ್ಯಕ್ಟಿವ್ ಆಗಿದ್ದವರು. ಸ್ಟೂಡೆಂಟ್ ಪಾಲಿಟಿಕ್ಸ್ನಲ್ಲಿದ್ದರು. ದೆಹಲಿ ಯೂನಿವರ್ಸಿಟಿಯ ಸ್ಟೂಡೆಂಟ್ ಯೂನಿಯನ್ನನ್ನು ಪ್ರತಿನಿಧಿಸಿದಂಥವರು. RSS ಜೊತೆಗೆ ಸಂಪರ್ಕ ಇದೆ. ಆ ನಂತರ ಕಾರ್ಪೊರೇಟರ್ ಆಗ್ತಾರೆ. 2 ಸಲ 2015, 2020 2 ವಿಧಾನಸಭಾ ಚುನಾವಣೆಗಳನ್ನು ಸೋಲ್ತಾರೆ ಅವರು. 2015ರಲ್ಲಿ 10,000 ಮತಗಳ ಅಂತರದಿಂದ, 2020ರಲ್ಲಿ 3,000 ಮತಗಳ ಅಂತರದಿಂದ ಸೋಲ್ತಾರೆ. 2025ರಲ್ಲಿ ಮಾರ್ಜಿನ್ ದೊಡ್ಡದಿದೆ, ಒಳ್ಳೆ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಫಸ್ಟ್ ಟೈಮ್ MLA. ಈ ಸಲ ಚುನಾವಣೆ ಗೆದ್ದರು, ಮುಖ್ಯಮಂತ್ರಿ ಆದರು. ಆಶೀಶ್ ಸೂದ್ ಫಸ್ಟ್ ಟೈಮ್ MLA. ಆಶೀಶ್ ಸೂದ್ ನಮ್ಮ ಪ್ರಶಾಂತ್ ನಾಥ್ ಫ್ರೆಂಡು. ಪ್ರಶಾಂತ್ ನಾಥ್ ದೆಹಲಿಯಲ್ಲಿ ದಶಕಗಳ ರಾಜಕೀಯ ವರದಿಗಾರಿಕೆ ಎಕ್ಸ್ಪೀರಿಯನ್ಸ್. ಹೇಳ್ತಾ ಇದ್ರು ಅವರು 2018ರ ವಿಧಾನಸಭಾ ಚುನಾವಣೆ ಇತ್ತಲ್ಲ ಕರ್ನಾಟಕದಲ್ಲಿ, ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರಕ್ಕೆ BJP ಉಸ್ತುವಾರಿಯಾಗಿ ಬಂದಿದ್ರು ಅವರು. ಹುಬ್ಬಳ್ಳಿ ಧಾರವಾಡ ಪೂರ್ವಕ್ಕೆ 2018ರಲ್ಲಿ. ಮೊನ್ನೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಯಾಗಿ ಬಂದಿದ್ರಂತೆ ಆಶೀಶ್ ಸೂದ್. ಫೋನ್ ಮಾಡಿ ಮಾತಾಡ್ತಾ ಇದ್ರು. ಆಶೀಶ್ ಸೂದ್ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಪ್ರಶಾಂತ್ ಫೋನ್ ಮಾಡಿ ಮಾತಾಡ್ತಿದ್ರು ಅವ್ರಿಗೆ, ಏನು CM ಆಗಿಬಿಡ್ತೀರಾ, ಏನು ಕತೆ ಅಂತ ನೋಡೋಣ, ದೇವ್ರು ಹಚ್ಚದಂಗೆ ಆಗುತ್ತೆ ಅಂತ ಅವ್ರು ಉತ್ತರ ಕೊಡ್ತಾಯಿದ್ರು. ಬಂದಿದ್ರು ಅವರು, ಬ್ಯಾಡಗಿಲಿದ್ದರು. ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ BJP ಉಸ್ತುವಾರಿಯಾಗಿದ್ದರು. ಈಗ ಇವರು ABVPಯಿಂದ ಬಂದವರು. ಈಗ
ದೆಹಲಿಯಲ್ಲಿ ಮಿನಿಸ್ಟರ್ ಆಶೀಶ್ ಸೂದ್ ಕಂದಾಯ, ಪರಿಸರ, ಆಹಾರ ಖಾತೆಯ ಸಚಿವರು. ಪ್ರಮಾಣ ವಚನ ಸ್ವೀಕಾರ ಮುಗಿದ ನಂತರ ಇಡೀ ಕ್ಯಾಬಿನೆಟ್ ಯಮುನಾ ನದಿ ದಂಡೆಗೆ ಹೋಯಿತು. ಯಾಕೆ ಅನ್ನೋದನ್ನು ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಿಮಗೆ. ಯಮುನೆಯ ಸುತ್ತಲೂ ಹುಟ್ಟಿಕೊಂಡ ವಿವಾದ BJPಯ ಗೆಲುವಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ. ಮೋದಿ ಕೂಡ ಅದನ್ನ ಅಕ್ನಾಲೇಜ್ ಮಾಡಿದ್ರು. 8ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಯಮುನಾ ಮೈಯಾ ಕಿ ಜೈ ಅಂದರು ಮೋದಿ. ಅರವಿಂದ್ ಕೇಜ್ರಿವಾಲ್ ಅದೇನೋ ಇರಲಾರ್ದೇ ಇರುವೆ ಬಿಟ್ಕೊಂಡಂಗೆ ಆಗಿತ್ತು ಯಮುನಾ ನದಿದ್ದು. 2022ರಲ್ಲಿ ಅವರು ಮಾತನಾಡಿದ್ದು ಅವ್ರಿಗೆ ಮರ್ತು ಹೋಗಿತ್ತೋ ಏನೋ. ಯಮುನಾ ನದಿ ವಿಪರೀತ ಕಲುಷಿತ ಆಗಿದೆ ಅಂತ ಅಷ್ಟೇ ಮಾತನಾಡಿದರೆ ಆ ಮಾತು ಬೇರೆ. ಹರಿಯಾಣದಲ್ಲಿರುವ BJP ಸರ್ಕಾರ ವಿಷ ಬೆರೆಸಿದೆ, ದೆಹಲಿಯ ಜನರ ನರಮೇಧ ಮಾಡಬೇಕು ಅಂತ ವಿಷ ಬೆರೆಸಿದೆ. ದೆಹಲಿಯ ಜಲಮಂಡಳಿಯ ಇಂಜಿನಿಯರ್ಗಳಿಗೆ ಅದು ಗೊತ್ತಾಗಿ ರಾತ್ರೋರಾತ್ರಿ ಹೋಗಿದ್ದು ಅದನ್ನು ನೀರನ್ನು ತಡೆದ್ರು. ನಾವೊಂದು ನರಮೇಧವನ್ನು ತಡೆದಿದ್ದೀವಿ ಅಂತ ಮಾತಾಡ್ಬಿಟ್ರು ಅರವಿಂದ್ ಕೇಜ್ರಿವಾಲ್. ಅದರ ಸುತ್ತಲೂ ಬಹಳ ಚರ್ಚೆ ಆಯಿತು. ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಯಮುನಾ ನದಿ ದಂಡೆ ಮೇಲಾಗಿದೆ, ವಾಸುದೇವ್ ಘಾಟ್ನಲ್ಲಿ. ಫಸ್ಟ್ ಕ್ಯಾಬಿನೆಟ್ ಕೂಡ ಅಲ್ಲೇ ಆಗಿದೆ. ಈಗ ವಾಟ್ ನೆಕ್ಸ್ಟ್? ನನಗನ್ಸೋದು ಇಮ್ಮಿಡಿಯೇಟಾಗಿ ಯಮುನಾ ನದಿ ಸ್ವಚ್ಛ ಮಾಡುವ ಕೆಲಸವನ್ನು ಇವರು ಕೈಗೆತ್ಕೊಳ್ತಾರೆ. ಒಂದು ಸೆಂಟ್ರಲ್ ಗೌರ್ಮೆಂಟು ಇವ್ರದ್ದೇ ಆಗಿರೋದ್ರಿಂದ ಒಂದು ಸ್ಟ್ರಾಂಗ್ ಸಪೋರ್ಟ್ ಬೇಸ್ ಇರುತ್ತೆ. ಈಗ ಯಮುನಾ ನದಿ ದೆಹಲಿಯಲ್ಲಿ ಒಂದು 20 ಕಿಲೋಮೀಟರ್ ಹರ್ಕೊಂಡು ಹೋಗುತ್ತಪ್ಪ ಅಷ್ಟೇ. ಅಲ್ಲೇ ಕಲುಷಿತ ಆಗದ ಆ 20 ಕಿಲೋಮೀಟ್ರಲ್ಲಿ ಇಲ್ಲ. ಯಮುನೋತ್ರಿಯಲ್ಲಿ ಹುಟ್ಟಿ ಹರಿತಾ ಈ ಮೊದಲು ಉತ್ತರಾಖಂಡಕ್ಕೆ ಬರುತ್ತೆ, ಆಮೇಲೆ ಹಿಮಾಚಲ ಪ್ರದೇಶ, ಆಮೇಲೆ ಹರಿಯಾಣ, ಆಯಾ ರಾಜ್ಯಗಳಲ್ಲಿ ಕೊಳೆ ಹಾಕ್ಕೊಂಡು ಬರೋದದು. ಈಗ ದೆಹಲಿಯಲ್ಲಿ ಯಮುನೆಯನ್ನು ಸ್ವಚ್ಛ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಇವ್ರದೇ ಸರ್ಕಾರಗಳಿದಾವಲ್ಲ, ಎಲ್ಲ ಕಡೆ ಇವ್ರದೇ ಸರ್ಕಾರ. ಅಲ್ಲಿ ಟೈಟ್ ಮಾಡ್ತಾ ಬರ್ತಾರೆ ಇವರು, ಕೊಳೆ ಸೇರಿಕೊಳ್ಳದೆ ಇರೋ ಹಾಗೆ. ಇವ್ರದೇ ಪಕ್ಷದ ಆಡಳಿತ ಇರೋದ್ರಿಂದ ಅದು ಸುಲಭ, ಹಂಗೆ ಮಾಡ್ತಾ ಬರ್ತಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಬರಮತಿ ರಿವರ್ ಫ್ರಂಟನ್ನು ಡೆವಲಪ್ ಮಾಡಿದ ಅನುಭವ ಇದೆ ಅಹಮದಾಬಾದ್ನಲ್ಲಿ. ಅದು ಹಿಂಗೆ ಭಾಳ ಕೊಳೆಯಾಗಿ ಹೋಗಿತ್ತು. ಮೋದಿ ಮುಖ್ಯಮಂತ್ರಿ ಆದಮೇಲೆ, ಗುಜರಾತ್ನ ಮುಖ್ಯಮಂತ್ರಿ ಆದಮೇಲೆ 2 ಕಡೆ ಚಂದ ಕಟ್ಟೆ ಕಟ್ಟಿಸಿ, ಪಾರ್ಕ್ ಮಾಡಿಸಿ, ವಾಕಿಂಗು ಜಾಗಿಂಗು ಎಲ್ಲ ವ್ಯವಸ್ಥೆ ಮಾಡಿ ಅದನ್ನು ಒಂದು ಫ್ಲ್ಯಾಗ್ಶಿಪ್ ಡೆವಲಪ್ಮೆಂಟ್ ಅನ್ನೋ ಥರ ತೋರಿಸ್ತಿದ್ರು ಅವರು. ಮೋದಿ ಬಂದ ಮೇಲೆ ಸಾಬರಮತಿ ರಿವರ್ ಫ್ರಂಟ್ ಹೆಂಗಾಗಿದೆ ನೋಡಿ ಅಂತ. ನೀವು ಅಹಮದಾಬಾದ್ ಕಡೆ ಹೋದ್ರೆ ನೋಡ್ಕೊಂಬನ್ನಿ, ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆ ಥರ ಬಹುಶಃ ಯಮುನಾ ನದಿಯ ಸ್ವಚ್ಛತೆಯ ಒಂದು ಕೆಲಸ ಶುರುವಾಗುತ್ತೆ ಅಂತ ಅನಿಸುತ್ತೆ. ಅಂದರೆ ನಾವು ಕೊಟ್ಟ ಭರವಸೆಯನ್ನು ಇಮ್ಮಿಡಿಯೇಟಾಗಿ ಈಡೇರಿಸಿದ್ದೀವಿ ನೋಡಿ ಅಂತ ತೋರಿಸೋದಕ್ಕೆ. ಅದರ್ವೈಸ್ ಹಿಂಗೆ ಬಂದು ಪ್ರಮಾಣವಚನ ಸ್ವೀಕರಿಸಿದ ತಕ್ಷಣ ಯಮುನಾ ಆರತಿ ಮಾಡಿ, ಗಂಗಾರತಿ ಮಾಡ್ತಾರಲ್ಲ ಕಾಶಿಯಲ್ಲಿ, ಹಾಗೆ ಯಮುನಾ ಆರತಿ ಮಾಡಿ, ಒಂದು ಘಾಟ್ನಲ್ಲೇ ಸಚಿವ ಸಂಪುಟದ ಸಭೆ ಮಾಡಿ, ಇಷ್ಟೆಲ್ಲ ಮಾಡಿದ್ದಾರೆ. ಅಂದರೆ ಇಮಿಡಿಯೇಟಾಗಿ ಆ ಥರದ್ದು ಏನೋ ಪ್ಲ್ಯಾನ್ಗಳಿದ್ದಾವೆ ಇವ್ರಿಗೆ. ರೇಖಾ ಗುಪ್ತಾ ಧನ್ಯವಾದಗಳನ್ನು ಅರ್ಪಿಸಿದರು, ಪರ್ವೇಶ್ ವರ್ಮಾ ಧನ್ಯವಾದಗಳನ್ನು ಅರ್ಪಿಸಿದರು. ಕೇಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.